ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ದಾಖಲೆ ಸಹಿತ ಸುದ್ದಿಯನ್ನ ಸ್ಫೋಟಿಸ್ತಾ ಇದ್ದೀವಿ. ನೇರ ಆರೋಪ ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬರ್ತಾ ಇದೆ. 13 ಎಕರೆ ಜಾಗಕ್ಕಾಗಿ ಒಂದಿಡೀ ಕುಟುಂಬವನ್ನ ಬಂಧನದಲ್ಲಿ ಇಟ್ಟು ಅವರಿಗೆ ಟಾರ್ಚರ್ ಮಾಡಿ ಅವರಿಂದ ಆಸ್ತಿ ಬರೆಸಿಕೊಳ್ಳಲಾಗಿದೆ ಅನ್ನೋದು ನೇರ ಆರೋಪ. ಇದರ ಆರೋಪ ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಜೊತೆಗೆ ಕಾರು ಡ್ರೈವರ್ ಆಗಿ 14 ವರ್ಷಗಳ ಕಾಲ ಕೆಲಸ ಮಾಡಿದ್ದು. ಪ್ರಜ್ವಲ್ ರೇವಣ್ಣಗಾಗಿ ಕೆಲಸ ಮಾಡಿದ ಕಾರು ಡ್ರೈವರ್ ಕಾರ್ತಿಕ್ ನೇರ ಆರೋಪ ಮಾಡ್ತಾ ಇರೋದು. ಭವಾನಿ ರೇವಣ್ಣ ನನ್ನ ಹೆಂಡತಿಗೆ ಒದ್ರು, ನನ್ನ ಮುಂದೆಯೇ ಹಲ್ಲೆ ನಡೆಸಿದ್ರು, ಅದಾದ ಮೇಲೆ ನನ್ನ ಹೆಂಡತಿಗೆ ಅಬಾರ್ಷನ್ ಆಯ್ತು ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಕಾರ್ತಿಕ್. ಹಾಗಾದ್ರೆ ಕಾರ್ತಿಕ್ ನಿಂದ 13 ಎಕರೆ ಜಾಗ ಕಬಳಿಸಿದ್ರ, ತಮ್ಮ ಆಪ್ತನ ಮಗನಿಗೆ 13 ಎಕರೆ ಜಮೀನು ಉಡುಗೊರೆಯಾಗಿ ಕೊಟ್ರ. ಭವಾನಿ ರೇವಣ್ಣ ಆಪ್ತ ಬಿಲ್ಡರ್ ಪ್ರಭಾಕರ್ ರೆಡ್ಡಿ ಪುತ್ರನ ಹೆಸರಿನಲ್ಲಿ ಜಮೀನು ನೋಂದಣಿಯಾಗಿದೆಯಂತೆ. ಕಿರಣ್ ರೆಡ್ಡಿ ಹೆಸರಿಗೆ 13 ಎಕರೆ ಜಮೀನು ನೋಂದಣಿ ಮಾಡಿಸಿದ್ದಾರೆ ಭವಾನಿ ರೇವಣ್ಣ ಅನ್ನೋದು ಕಾರ್ತಿಕ್ ಆರೋಪ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರಜ್ವಲ್ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ತಮ್ಮ ಆಪ್ತನ ಪುತ್ರನ ಹೆಸರಿಗೆ ನೋಂದಣಿ ಮಾಡಿಸಿದ್ರಂತೆ ಈ ಜಮೀನು. ಭವಾನಿ ರೇವಣ್ಣ ಆಪ್ತ ಬಿಲ್ಡರ್ ಪ್ರಭಾಕರ್ ರೆಡ್ಡಿ ಪುತ್ರನ ಹೆಸರಿನಲ್ಲಿ ಜಮೀನು ನೋಂದಣಿಯಾಗಿದೆಯಂತೆ. ಕಿರಣ್ ರೆಡ್ಡಿ ಹೆಸರಿಗೆ 13 ಎಕರೆ ಜಮೀನು ನೋಂದಣಿ ಮಾಡಿಸಿಕೊಳ್ಳಲಾಗಿದೆ ಅನ್ನೋದು ಕಾರ್ತಿಕ್ ಆರೋಪ. ಅದರ ಡಾಕ್ಯುಮೆಂಟ್ಸ್ ಕೂಡ ಕಾರ್ತಿಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನೀಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಹದಿಮೂರು ಎಕರೆ ಜಾಗ ಕಿರಣ್ ರೆಡ್ಡಿ ಹೆಸರಿಗೆ ಮಾಡಿಸಿದ್ರಂತೆ ಭವಾನಿ ರೇವಣ್ಣ. ಅದಕ್ಕೆ ದಾಖಲೆ ಒದಗಿಸ್ತಾ ಇದ್ದಾರೆ ಕಾರ್ತಿಕ್. ಅದರ ಫೋಟೋ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಒತ್ತಾಯ ಪೂರ್ವಕವಾಗಿ ಹಿಂಸೆ ಕೊಟ್ಟು ತಮ್ಮ ಹೆಸರಿನಲ್ಲಿದ್ದ ಜಮೀನನ್ನ ಕಿರಣ್ ರೆಡ್ಡಿಗೆ ಮಾಡಿಸಿದ್ರಂತೆ. ನಮ್ಮ ಸ್ಕ್ರೀನ್ ನಲ್ಲಿ ದಾಖಲೆಯ ಫೋಟೋ ನೀವು ನೋಡ್ತಾ ಇದ್ದೀರಾ. ಯಾರಿಂದ ಯಾರ ಹೆಸರಿಗೆ ವರ್ಗಾವಣೆಯಾಗಿದೆ ಈ ಜಾಗ ಅನ್ನೋದನ್ನ ವಿಪಿ ಕಿರಣ್ ಬಿನ್ HV ಪ್ರಭಾಕರ ರೆಡ್ಡಿ, ಭವಾನಿ ರೇವಣ್ಣ ಆಪ್ತ ಪ್ರಭಾಕರ ರೆಡ್ಡಿಯ ಪುತ್ರನ ಹೆಸರಿಗೆ ಜಮೀನು ನೋಂದಣಿಯಾಗಿದೆ. ನನ್ನ ಹೆಸರಿನ ಜಮೀನನ್ನ ಒತ್ತಾಯ ಪೂರ್ವಕವಾಗಿ ಕಿರಣ್ ರೆಡ್ಡಿ ಹೆಸರಿಗೆ ನೋಂದಣಿ ಮಾಡಿಸಲಾಗಿದೆ ಅನ್ನೋದು ಕಾರ್ತಿಕ್ ಆರೋಪ. ಹಾಗಾದ್ರೆ ಯಾರೀ ಪ್ರಭಾಕರ್ ರೆಡ್ಡಿ ಮತ್ತು ಕಿರಣ್ ರೆಡ್ಡಿ? ಮೈಸೂರಿನಲ್ಲಿ ನಡೆದ ಭವಾನಿ ಕಾರ್ ಆಕ್ಸಿಡೆಂಟ್ ನಿಮ್ಮೆಲ್ಲರಿಗೂ ನೆನಪಿರಬಹುದು. ಮೈಸೂರಿನಲ್ಲಿ ನಡೆದ ಭವಾನಿ ಕಾರ್ ಆಕ್ಸಿಡೆಂಟ್ ಕೇಸ್ಗೂ ಕಿರಣ್ ರೆಡ್ಡಿಗೂ ನಂಟಿದೆ. ಕಾರಿಗೆ ಗುದ್ದಿದ ಬೈಕ್ ಸವಾರನನ್ನ ಹಿಗ್ಗಾಮುಗ್ಗಾ ಬೈದಿದ್ರು ಭವಾನಿ ರೇವಣ್ಣ. ಪ್ರಭಾಕರ್ ರೆಡ್ಡಿ ಹೆಸರಿನಲ್ಲಿದ್ದ ಕಾರನ್ನೇ ತನ್ನ ಸ್ನೇಹಿತನ ಕಾರು ಅಂತ ಭವಾನಿ ರೇವಣ್ಣ ಹೇಳಿದ್ರು. ಕಾರಿಗೆ ಗುದ್ದಿದ ಬೈಕ್ ಸವಾರನನ್ನ ಹಿಗ್ಗಾಮುಗ್ಗಾ ಬೈದು ಸುದ್ದಿಯಾಗಿದ್ರು ಭವಾನಿ ರೇವಣ್ಣ. ಬೈದಿದ್ದನ್ನ ನೀವೆಲ್ಲರೂ ನೋಡಿದ್ರಿ. ಅದೇ ಕಾರಿನ ಮಾಲೀಕನ ಮಗನ ಹೆಸರಿಗೆ ಕಾರ್ತಿಕ್ ಜಮೀನು ನೋಂದಣಿಯಾಗಿದೆ. ಯಾವ ಕಾರು ತನ್ನ ಸ್ನೇಹಿತನದ್ದು ಅಂತ ಹೇಳಿದ್ರು ಭವಾನಿ ರೇವಣ್ಣ, ಆ ಕಾರು ಗುತ್ತಿಗೆದಾರ ಪ್ರಭಾಕರ್ ರೆಡ್ಡಿಗೆ ಸೇರಿದ್ದು. ಪ್ರಭಾಕರ್ ರೆಡ್ಡಿಗೂ ರೇವಣ್ಣ ಕುಟುಂಬಕ್ಕೂ ಹಲವು ವರ್ಷಗಳ ನಂಟಿದೆ.
ಕುಟುಂಬಕ್ಕೆ ಆಪ್ತರು. ಕಾರ್ತಿಕ್ ಹೇಳ್ತಾ ಇರೋದು ತನ್ನಿಂದ ಕಿತ್ತುಕೊಂಡ ಜಮೀನನ್ನ ಕಿರಣ್ ರೆಡ್ಡಿ ಹೆಸರಿಗೆ ನೋಂದಣಿ ಮಾಡಿಸಲಾಗಿದೆ. ಈ ಕಿರಣ್ ರೆಡ್ಡಿ ರೇವಣ್ಣ ಕುಟುಂಬಕ್ಕೆ ಆಪ್ತ. ಈತನ ತಂದೆ ಪ್ರಭಾಕರ್ ರೆಡ್ಡಿ ಹೆಸರಿನಲ್ಲಿದ್ದ ಕಾರೇ ಭವಾನಿ ರೇವಣ್ಣ ಅವತ್ತು ಹೋಗ್ತಾ ಇದ್ದ ಕಾರು. ಸ್ನೇಹಿತರ ಕಾರು ಡ್ಯಾಮೇಜ್ ಆಯಿತು ಅಂತ ಬೇಜಾರು ಮಾಡ್ಕೊಂಡಿದ್ರು ಭವಾನಿ ರೇವಣ್ಣ. ಆ ಬೇಜಾರಲ್ಲಿ ಮಾತಾಡ್ಬಿಟ್ರು ಅಂತ ರೇವಣ್ಣ ಕುಟುಂಬ ರೆಸ್ಕ್ಯೂಗೆ ಬಂದಿತ್ತು. ಆ ಕಾರು ಇದ್ದಿದ್ದು ಪ್ರಭಾಕರ್ ರೆಡ್ಡಿ ಹೆಸರಲ್ಲಿ. ಆ ಪ್ರಭಾಕರ್ ರೆಡ್ಡಿಯ ಮಗನ ಹೆಸರಿಗೆ ಮಾಜಿ ಕಾರು ಚಾಲಕ ಕಾರ್ತಿಕ್ ಹೆಸರಿನಲ್ಲಿದ್ದ 13 ಎಕರೆ ಜಾಗ ವರ್ಗಾವಣೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ರಮೇಶ್, ಎಲ್ಲಿಂದ ಎಲ್ಲಿಯ ಸಂಬಂಧ ಇದು? ಕಾರ್ತಿಕ್ ಬಳಿ ಇದ್ದ 13 ಎಕರೆ ಜಮೀನನ್ನ ಕಿರಣ್ ರೆಡ್ಡಿ ಹೆಸರಿಗೆ ವರ್ಗಾವಣೆ ಮಾಡಲಾಗತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಭಾವನಾ, ಅಂದ್ರೇನು ಮಾರ್ಚ್ 12ನೇ ತಾರೀಕು ಕಿಡ್ನ್ಯಾಪ್ ಅನ್ನ ಮಾಡಿ, ಅಂದ್ರೆ 2 ದಿನ IBಯಲ್ಲಿ ಇಟ್ಟು ಅವ್ರನ್ನ ಟಾರ್ಚರ್ ಮಾಡಿ, ಅದಾದ ನಂತರ ಒಳನರಸೀಪುರ ನೋಂದಣಿ ಕಚೇರಿ ಕರ್ಕೊಂಡೋಗಿ ನೋಂದಣಿ ಮಾಡಿಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಖುದ್ದು ರೇವಣ್ಣ ಅವರ ಆಪ್ತ ಒಬ್ಬ ಇರ್ತಾರೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವರ ಸೂಚನೆ ಮೇರೆಗೆ ರಿಜಿಸ್ಟ್ರೇಷನ್ ಆಯ್ತು. ಆ ರಿಜಿಸ್ಟ್ರೇಷನ್ ಆಯ್ತು, ಯಾರ ಹೆಸರಿಗೆ ರಿಜಿಸ್ಟ್ರೇಷನ್ ಆಯ್ತು ನೋಡ್ತಾ ಹೋದ್ರೆ ಅದು ಪ್ರಜ್ವಲ್ ರೇವಣ್ಣ ಹೆಸರಿಗೂ ಆಗೋದಿಲ್ಲ, ಮತ್ತೆ ಭವಾನಿ ರೇವಣ್ಣ ಅವರ ಹೆಸರಿಗೂ ರಿಜಿಸ್ಟ್ರೇಷನ್ ಆಗಲ್ಲ. ಅದು ಕಿರಣ್ ರೆಡ್ಡಿ, ಬೆಂಗಳೂರಿನ ನಿವಾಸಿ, ಬೆಂಗಳೂರಿನ ಊಡಿ ನಿವಾಸಿ ಆಗಿರುವಂತಹ ಕಿರಣ್ ರೆಡ್ಡಿ ಅನ್ನೋರಿಗೆ ಏನೋ ರಿಜಿಸ್ಟ್ರೇಷನ್ ಆಗುವಂತದ್ದು. ಆತ ಪ್ರಭಾಕರ್ ರೆಡ್ಡಿ ಅನ್ನುವಂತಹ ಗುತ್ತಿಗೆದಾರರ ಮಗ ಅನ್ನುವಂಥದ್ದು ಕೂಡ ನಮ್ಮ ಬಳಿ ಇರುವಂತಹ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಆ ಘಟನೆ. ಆದ್ರೆ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಏನೋ ಒಂದು ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಅವರು ಭವಾನಿ ರೇವಣ್ಣ ಅವರು ಹೋಗುವಂತ ಕಾರಿಗೆ ಬೈಕ್ ಸವಾರ ಬಂದು ಟಚ್ ಮಾಡ್ದ ಅನ್ನೋ ಕಾರಣಕ್ಕೆ ಅವ್ರ ನಾಲಿಗೆ ಅರಿಬಿಟ್ಟು ಏನು ಸುದ್ದಿ ಆಗಿತ್ತು. ಆ ಕಾರಿನ ಮಾಲೀಕ ಪ್ರಭಾಕರ್ ರೆಡ್ಡಿ ಅನ್ನುವಂಥದ್ದು. ಅಂದ್ರೆ ಪ್ರಭಾಕರ್ ರೆಡ್ಡಿ ಅವರು ತನ್ನ ಸ್ನೇಹಿತ ಅನ್ನುವಂಥದ್ದನ್ನ ಭವಾನಿ ರೇವಣ್ಣ ಅವರೇ ಒಪ್ಪಿಕೊಳ್ತಾರೆ. ತನ್ನ ಸ್ನೇಹಿತನ ಮಗನ ಹೆಸರಿಗೆ ಈ ಒಂದು ಆಸ್ತಿಗಳನ್ನ ಮಾಡಿಕೊಟ್ಟಿರುವಂತಹದ್ದು. ಇದನ್ನ ಕಾರ್ತಿಕ್ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಏನಂದ್ರೆ ಪ್ರಭಾಕರ್ ರೆಡ್ಡಿ ಭವಾನಿ ರೇವಣ್ಣ ಮತ್ತೆ ಅವರ ರೇವಣ್ಣ ಅವರ ಕುಟುಂಬದ ಬೇನಾಮಿ ಆಗಿರುವಂತಹದ್ದು. ಅಂದ್ರೆ ಅವರು ಮಾಡುವಂತಹ ಆಸ್ತಿಗಳನ್ನ ಅವರ ಆಪ್ತರಿಗೆ, ಸ್ನೇಹಿತರಿಗೆ, ಅವರ ಹೆಸರುಗಳಿಗೆ ಮಾಡಿಕೊಳ್ಳುವ ಮೂಲಕ ಬೇನಾಮಿ ಆಸ್ತಿಗಳನ್ನ ಸಂಪಾದನೆ ಮಾಡಿರುವಂತಹದ್ದು. ಆ ಆಸ್ತಿ ಅವರ ಹೆಸರಿಗೆ ಮಾಡಿಸಲಾಗಿದೆ ಅನ್ನುವಂಥದ್ದು ಕೂಡ ಅವನು ಏನು ಕಾರ್ತಿಕ್ ಆರೋಪವನ್ನು ಮಾಡ್ತಾರೆ. ಆ ಒಂದು ಅವರ ಆರೋಪಕ್ಕೂ ಮತ್ತೆ ಮೈಸೂರಿನ ಕೆಲ ದಿನಗಳ ಹಿಂದೆ ನಡೆದಂತ ಘಟನೆಯನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಆ ಆಪ್ತತೆ ನಿಜಾನ ಅನ್ನುವಂತ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕಾರ್ತಿಕ್ ತನ್ನ ಆಸ್ತಿಯನ್ನೇನು ನೋಂದಣಿ ಕಚೇರಿ ಕರ್ಕೊಂಡೋಗಿ ವರ್ಗಾವಣೆ ಮಾಡಲಾಗಿದೆ, ಆ ಒಂದು ನೋಂದಣಿಯನ್ನ ಸ್ಟಾಪ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮನವಿ ಕೂಡ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಆಗಲಿ ಭವಾನಿ ರೇವಣ್ಣ ಅವರು ತನ್ನ ಜೊತೆ 14 ವರ್ಷಗಳ ಕಾಲ ಇದ್ದಂತ ತನ್ನ ಮಗನ ರೀತಿ ಇದ್ದು ಅವರ ಕಾರ್ ಚಾಲಕನಾಗಿದ್ದಂತ ಕಾರ್ತಿಕನಿಗೆ ಬೆದರಿಸಿ ಈ ಆಸ್ತಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಾದ್ರೆ ಈ ಆಸ್ತಿಯ ಮೂಲ ಏನು ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳು ಹೇಳುವಂತಹದ್ದು. ಆ ನಿಟ್ಟಿನಲ್ಲಿ ಕಾರ್ತಿಕ್ ಕೇಳಿದ್ರೆ ಕಾರ್ತಿಕ್ ಇದು ನಾನು ದುಡಿದು ಸಂಪಾದನೆ 2 ವರ್ಷಗಳ ಹಿಂದೆ ಖರೀದಿ ಮಾಡಿದಂತ ಆಸ್ತಿ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಒಂದು ಕಡೆ ಇದ್ದಂತ ಆಸ್ತಿಯನ್ನ ಅಂದ್ರೆ ಕಾರ್ತಿಕ್ ಹೆಸರಿದ್ದಂತ ಆಸ್ತಿಯನ್ನ ಬೆದರಿಸಿ ಕಿತ್ತುಕೊಂಡು ಮತ್ತೊಬ್ಬರಿಗೆ ಮಾಡಿಸುವಂತದ್ದೇನಿದೆ ಅದು ಬೇನಾಮಿ ಟ್ರಾನ್ಸಾಕ್ಷನ್ ಅನ್ನುವಂತ ಆರೋಪವನ್ನು ಮಾಡ್ತಾ ಇರುವಂತದ್ದು. ಅದಕ್ಕೆ ದಾಖಲೆಗಳು ಮತ್ತೆ ಕೆಲ ದಿನಗಳ ಹಿಂದೆ ಮೈಸೂರಿನಲ್ಲಿ ನಡೆದಂತ ಘಟನೆಗೂ ಎಲ್ಲ ಒಂದ್ ಕಡೆ ಒಂದಷ್ಟು ಸಾಮ್ಯತೆ ಕಂಡು ಬರ್ತಾ ಇರುವಂತಹದ್ದು ಸತ್ಯ. ಭಾವನಾ, ಇದು ಆಸ್ತಿಯ ಮೂಲ ಗೊತ್ತಿಲ್ಲ, ಜೊತೆಗೆ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ 14 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ಕಾರ್ ಡ್ರೈವರ್ಗೆ ಚಿತ್ರಹಿಂಸೆ ಕೊಡೋದು, ಭವಾನಿ ರೇವಣ್ಣ ಅವರ ಹೆಂಡತಿಯ ಹೊಟ್ಟೆಗೆ ಒದೆಯೋದು, ಅವರಿಗೆ ಅಬಾರ್ಷನ್ ಆಗೋದು ಬಹಳ ಆತಂಕಕಾರಿ ವಿಷಯ ಅಂತ ಅನ್ಸುತ್ತೆ. ಕಾರ್ತಿಕ್ ಯಾತಕ್ಕೆ ಹಿಂಗೆ ಮಾಡಿದ್ರು? ಆಸ್ತಿಗೇನು ಕಮ್ಮಿ ಇದೆಯಾ ರೇವಣ್ಣ ಕುಟುಂಬಕ್ಕೆ? 13 ಎಕರೆ ಜಾಗನ ಯಾಕೆ ಬರೆಸ್ಕೊಳ್ಬೇಕಿತ್ತು? ಏನು ಕಾರಣ ಅನ್ನೋದನ್ನ ಹೇಳ್ತಾರೆ ಕಾರ್ತಿಕ್. ಭಾವನಾ, ಕಾರ್ತಿಕ್ ಆರೋಪ ಮಾಡ್ತಾ ಇರುವಂತದ್ದು ಒಂದೇ, ಅಂದ್ರೆ ತನ್ನ ಹೆಸರಲ್ಲಿ ಇದ್ದಂತ ಜಮೀನು ಅದು ಒಂದು ಪ್ರಮುಖ ಜಾಗದಲ್ಲಿತ್ತು. ಆ ಒಂದು ಆಸ್ತಿ ಮೇಲೆ ಅವ್ರು ಕಣ್ಣು ಬಿತ್ತು, ಅವ್ರನ್ನ ನನಗೆ ಬರ್ಕೊಡು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ರು. ಆದ್ರೆ ನಾನು ಅದಕ್ಕೆ ಒಪ್ತಾ ಇರಲಿಲ್ಲ. ಹಾಗಾಗಿ ಒಂದು ದಿನ ತನ್ನ ಮನೆಗೆ ಒಂದಿನ 12ನೇ ತಾರೀಕು ಮಾರ್ಚ್ ರಾತ್ರಿ ಪ್ರಜ್ವಲ್ ರೇವಣ್ಣ ಅವರೇ ಖುದ್ದಾಗಿ ಮನೆಗೆ ಕರೆದು ಅಲ್ಲಿ ನನ್ನ ಮೊಬೈಲ್ಗಳನ್ನ ಕಿತ್ತಿಟ್ಟುಕೊಂಡು ಚಿತ್ರಹಿಂಸೆಯನ್ನ ಕೊಟ್ಟು ತನ್ನ ಹೆಂಡತಿಯನ್ನು ಕರೆದು ಆ ಮೂಲಕ ಇಬ್ಬರನ್ನು ಕೂಡ ಗೃಹ ಬಂಧನದಲ್ಲಿ ಇಟ್ಕೊಂಡು ಇಬ್ಬರು ಮೊಬೈಲ್ನ ಕಿತ್ಕೊಂಡು ಬೇರೆ ಆಪ್ಷನ್ನೇ ಇಲ್ಲದೆ ಒಂದು ಆಸ್ತಿ
ಉಳ್ಕೋಬೇಕು ಅಥವಾ ಒಂದು ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿಗೆ ನಮ್ಮನ್ನ ಕೂಡಿಟ್ಟು ಈ ಚಿತ್ರಹಿಂಸೆ ಕೊಟ್ಟು ಐಬಿಲ್ ಕರ್ಕೊಂಡೋಗಿ ಆ ಮೂಲಕ ಎಲ್ಲಿ ಕಿತ್ಕೊಂಡ್ರು ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಅಂದ್ರೆ ಆ ಆಸ್ತಿ ಯಾರದ್ದು ಅದನ್ನ ಒಂದ್ ವೇಳೆ ಏನಾದ್ರು 2 ವರ್ಷಗಳ ಹಿಂದಷ್ಟೇ ಕಾರ್ತಿಕ್ಗೆ ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ರಿಂದ ಈ ಒಂದು ಆಸ್ತಿ ಖರೀದಿ ಹಿನ್ನೆಲೆಯಲ್ಲಿ ಹಿಂದೆ ಪ್ರಜ್ವಲ್ ರೇವಣ್ಣದಾಗ್ಲಿ ಭವಾಲಿ ರೇವಣ್ಣ ಅವರ ಸಹಾಯ ಇತ್ತ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ಕೂಡ ಅವರು ಯಾವುದಿಲ್ಲ, ನಾನು ಸ್ವಂತ ದುಡಿದು ತೆಗೆದುಕೊಂಡಂತ ಆಸ್ತಿ, ಇದು ನನ್ನ ಆಸ್ತಿಯನ್ನು ಕಿತ್ಕೊಳ್ಳಿಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಕಾರ್ತಿಕ್ ಆರೋಪ ಏನಿದೆ ಅದು ದಾಖಲೆಗಳಲ್ಲಿರುವಂತಹ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಗಳಾಗಬೇಕಾಗಿರುವಂತಹದ್ದು. ಭವನ ಎಸ್, ವಾಪಸ್ ಬರ್ತೀನಿ ರಮೇಶ್, ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀನಿ. 14 ವರ್ಷಗಳ ಕಾಲ ಡ್ರೈವರ್ ಆಗಿ ಪ್ರಜ್ವಲ್ ರೇವಣ್ಣ ಹಾಗೆ ಕೆಲಸ ಮಾಡ್ತಾರೆ. ಅದಾದ್ಮೇಲೆ 13 ಎಕರೆ ಜಾಗಕ್ಕಾಗಿ ಗಂಡ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದ್ರು. ನನ್ನ ಹೆಂಡತಿಗೆ ಅವರ ಹಲ್ಲೆಯಿಂದ ಅಬಾರ್ಷನ್ ಆಯ್ತು ಅನ್ನೋದು ಗಂಭೀರ ಆರೋಪ ಕಾರ್ತಿಕ್ ಮಾಡ್ತಾ ಇರೋದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.